ಈ ಧ್ವಜ ದಂಗಲ್ ನನಗೆ ಅದರಲ್ಲಿ ಒಂದು ಕುತೂಹಲಕಾರಿಯಾಗಿರುವಂಥ ಒಂದು ಅಂಶ ಇದೆ, ಅದಕ್ಕೆ ಆಮೇಲೆ ಬರ್ತೀನಿ. ಬಟ್ ಈ ರೂಲ್ಸ್ ಇದೆಯಲ್ಲ, ಧ್ವಜ ಹಾರಿಸ್ಬೇಕಾದ್ರೆ ಒಂದಿಷ್ಟು ನಿಯಮಗಳಿದೆ, ಅದು ಯಾಕೆ ಇಲ್ಲಿ ಉಲ್ಲಂಘನೆ ಆಗಿದೆ ಅಂತ ಆರೋಪ ಬರ್ತಾ ಇದೆ. ಅಲ್ಲ, ಅದು ಸರ್ಕಾರ ಕೇಳಬೇಕಲ್ವಾ ಅಥವಾ ನಮ್ಮನ್ನು ಕೇಳ್ತಾ ಇದ್ದೀರಾ? ನಿಮ್ಮನ್ನೇ ಕೇಳಿ. ಅಲ್ಲ, ನಾನೊಂದು ಹೇಳ್ತೀನಿ ನಿಮಗೆ. ಅದಕ್ಕೆ ಅದ್ರ ಬಗ್ಗೆ ನಾನು ಯಾಕೆ ನಿಮ್ಮನ್ನೇ ಪರ್ಟಿಕ್ಯುಲರ್ ಆಗಿ ಕೇಳಿದ್ದೀನಿ ಅಂತಂದ್ರೆ, ಒಂದು ನಿಮಿಷ, ಫ್ಲಾಗ್ ಕೋಡ್ 2002 ಮತ್ತು 2021 2022 ಅಮೆಂಡ್ಮೆಂಟ್ ಆಗಿದೆ. ಯಾಕೆಂದರೆ ನಾವು ಇವಾಗ ಹರ್ಗರ್ ತಿರಂಗ ಅಂತ ಮಾಡಬೇಕಾದಾಗಲೂ ನಾವು ಹೇಳಿದ್ವಿ ಯಾವಾಗ ಅದನ್ನು ಹಾಯಿಸ್ಟ್ ಮಾಡಬೇಕು, ಯಾವಾಗ ಅದನ್ನು ಇಳಿಸ್ಬೇಕು ಅಂತ. ಪ್ರಶ್ನೆ ಇರುವಂಥದ್ದು 26ನೇ ತಾರೀಕು ಆಯಿತು, ನಾವು ಬರ್ಕೊಳ್ಳಿ. ನಾವೆಲ್ಲ ನಾವು ಕಾಂಗ್ರೆಸ್ ಪಾರ್ಟಿ ಥರಲ್ಲ. ಯಾಕೆಂದರೆ ಅದನ್ನು ಹೇಳ್ಬಿಡ್ತೀನಿ, ಒಪ್ಕೊಂಡಿದ್ರು, ಮಾಡಿದ್ರು, ಹಾಯಿಸ್ಟ್ ಮಾಡಿದ್ರು, ಇಳಿಸ್ಬೇಕಲ್ವೇ? ಇಳಿಸಾದ ಮೇಲೆ ಭಗವದ್ವಜನ ಹಾರಿಸಿದ್ದು ಮಧ್ಯರಾತ್ರಿ 3 ಗಂಟೆಗೆ ಬಂದು ಇಳಿಸೋವಂಥ ಒಂದು ಕಾರ್ಯಕ್ರಮ ಯಾರಿಗೆ ಮಾಡ್ಕೊಂಡಿದ್ದು? ಪೊಲೀಸವ್ರಿಗೆ ಯಾರಿಗೆ ಪರ್ಮಿಷನ್ ಕೊಟ್ಟಿದ್ರು ಪೊಲೀಸವ್ರಿಗೆ ಇಳಿಸೋಕ್ಕೆ? ಆ ಪೊಲೀಸರು ಒಂದು ವಿಡಿಯೋ ನೋಡ್ತಾ ಇದ್ದೆ, ಪೊಲೀಸರು ಅದನ್ನು ಹೇಗೋ ಮಾಡಿ ಅತ್ಲಾಗಿ ಫ್ಲ್ಯಾಗ್ನ ಹಾಯಿಸ್ಟ್ ಮಾಡಿಬಿಡೋಣ ಅಂತ ಹಾರಿಸ್ಬೇಕು ಅಂತ ಇದ್ರು. ಈ ಶೂಸ್ ಹಾಕೊಂಡು ಮಾಡ್ತಾ ಇದ್ದಾರೆ. ಯಾರು ಸ್ವಾಮಿ ಹೇಳಿದ್ದು ನಿಮ್ಗೆ ಇವೆಲ್ಲ ಮಾಡಬೇಕು ಅಂದ್ಬಿಟ್ಟು? ಕರೆಕ್ಟಾಗಿ ಪರ್ಮಿಷನ್ ತೊಗೊಂಡು ಮಾಡಬೇಕು ಅನ್ನೋದು ಬೇಡವಾ? ಆಯ್ತಪ್ಪ, ನಾನು ಕಾಂಗ್ರೆಸ್ನವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. 1992ರಿಂದ 1994ವರೆಗೆ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಭಾರತದ ಧ್ವಜ ಹಾರಿಸ್ಬೇಕು ಅಂದ್ಕೊಂಡು ಎಷ್ಟೊಂದು ಹಿಂದೂ ಆರ್ಗನೈಸೇಷನ್ಸ್ ಎಲ್ಲ ಹೋಗ್ತಾ ಇದ್ರು. ಅದನ್ನು ನಮ್ಮ BJP ಅವರು ಪಾಲ್ಗೊಂಡಿದ್ವಿ. ಅವಾಗ ಯಾಕೆ ನೀವು ಪರ್ಮಿಷನ್ ಕೊಟ್ಟಿರಲಿಲ್ಲ? ಅವಾಗ ಫೈರಿಂಗ್ ಮಾಡಿದ್ರಿ. 15 ಆಗಸ್ಟ್ 1994 ಜ್ಞಾಪಕ ಇದೆ ನಿಮ್ಗೆ. ಅವತ್ತು ವೀರಪ್ಪ ಮೊಯ್ಲಿ ಅವರಿದ್ದರು. ಯಾಕೆ ಮಾಡಿದ್ರಿ ಸರ್? ಅವಾಗ ನಿಮಗೆ ದೇಶಭಕ್ತಿ ಏನಿಲ್ವೇ ಇರಲಿಲ್ಲ. ಯಾಕೆ ಹೇಳಿ? ಅವತ್ತು ಹೇಳ್ಬಿಟ್ಟಿದ್ರಿ, ಅವತ್ತು ಈದ್ಗಾ ಮೈದಾನದಲ್ಲಿ ಭಾರತದ ಧ್ವಜ ನಾವು ಹಾರಿಸ್ಬೇಕು ಅಂತ ಹೇಳಿದ್ರೆ ಇವರಿಂದ ಪರ್ಮಿಷನ್ ತಗೊಂಡು ಲಾಠಿ ಚಾರ್ಜ್ ಮಾಡಿಸ್ಕೊಂಡು ಫೈರಿಂಗ್ ಮಾಡಿಸ್ಕೊಳ್ಳೋ ಒಂದು ಪ್ರಮೇಯ ಇತ್ತು. ಇವರಿಂದ ರಾಷ್ಟ್ರಭಕ್ತಿ ಹೇಳಿಸ್ಕೋಬೇಕಾ? ಇವತ್ತೆಲ್ಲಿಂದ ಉಕ್ಕಿ ಬಂದ್ಬಿಡ್ತೀವ್ರಿಗೆ? ಇವತ್ತೆಲ್ಲಿಂದ ರಾಷ್ಟ್ರಧ್ವಜ ಹಾರಿಸ್ಬೇಕು ಇಲ್ಲಿ ಅಂದ್ಬಿಟ್ಟು? ಪ್ರಶ್ನೆ ಇರುವಂಥದ್ದು ಅರುಣ್, ಇಟ್ ಈಸ್ ನಾಟ್ ಅಬೌಟ್ ರಾಷ್ಟ್ರಭಕ್ತಿ, ಅವೆಲ್ಲ ಇಲ್ಲ. ಇವ್ರಿಗೆ ಇವಾಗ ಪಾಲಿಟಿಕ್ಸು, ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡಬೇಕು. ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡೋಕ್ಕೋಸ್ಕರ ಇದೆಲ್ಲ ಏನೋ ಒಂದು ಸಂಚು ಮಾಡಿ ಅತ್ಲಾಗಿ ಓಟ್ ಗಿಟ್ಟಿಸ್ಕೊಳ್ಳೋಣ ಅನ್ನೋ ಒಂದು ಐಡಿಯಾ. ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡ್ಲಿರಿ. ಅವರು ಚಾಮರಾಜಪೇಟೆಯಲ್ಲೂ ಇದೇ ಪರಿಸ್ಥಿತಿ ಆಗಿತ್ತು. ರಾಷ್ಟ್ರಧ್ವಜವನ್ನ ಬೆಂಗಳೂರಲ್ಲೂ ಚಾಮರಾಜಪೇಟೆಯಲ್ಲೂ ಕೂಡ ರಾಷ್ಟ್ರಧ್ವಜವನ್ನು ಹಾರಿಸ್ಬೇಕಂದ್ರೆ ಪರವಾನಿಗೆನ ತೆಗೆದುಕೊಂಡು ಹಾರಿಸುವಂತ ಪರಿಸ್ಥಿತಿ ಬಂತದೆ. ಯಾಕೆ ಅಂತ ಗೊತ್ತಿಲ್ಲ. ಅನಿಲ್ ಅವ್ರ ಪ್ರಶ್ನೆಗೆ ಆನ್ಸರ್ ಮಾಡಿ. ಗಂಗಾಧರ್ ಕುಲಕರ್ಣಿ ಅವರಿಗೆ, ಆಮೇಲೆ ನನ್ನ ಸ್ನೇಹಿತರಾದಂಥ ಮಧು ಅವರಿಗೆ ಈ ಪೇಪರ್ ಅಂತ ತೋರಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ಒನ್ ಆಫ್ ದ ನ್ಯಾಷನಲ್ ನ್ಯೂಸ್ ಪೇಪರು. ಇದರೊಳಗಡೆ ಬರೀತಾರೆ, ವೈ ಕಾಂಟ್ ಯು ಫೈಲ್ ಅ ಕೇಸ್ ಅಗೇನ್ಸ್ಟ್ ದೆಮ್? ಯಾಕೆ ಸುಮ್ಮನೆ ಬಂದ್ಬಿಟ್ಟು ನನ್ನ ಹತ್ರ ದಾಖಲೆ ಇದೆ, ದಾಖಲೆ ತೋರಿಸಿ, ದಾಖಲೆ ಕೊಡಿ. ಒಂದು ನಿಮಿಷ ನೀವು ಮಾತಾಡ್ಬೇಕಾದ್ರೆ ನನ್ನ ಮಧ್ಯದಲ್ಲಿ ಮಾತಾಡಲಿಲ್ಲ. ಇವತ್ತು ಈದ್ಗಾ ಮೈದಾನದಲ್ಲಿ ಏನೋ ರಾಷ್ಟ್ರೀಯ ಒಂದು ಧ್ವಜವನ್ನು ಹಾರಿಸ್ತೀನಿ ಅಂತ ನಿಮಗೆ ಒಂದು ಸ್ವಲ್ಪ ನಾಚಿಕೆ, ಮಾನ, ಮರ್ಯಾದೆ ಏನಿದ್ರೆ ಫಸ್ಟ್ ಹೋಗಿ RSS ಆಫೀಸ್ ಮುಂದೆ ಫಸ್ಟ್ ನೀವು ಧ್ವಜ ಒಂದು ನಿಮಿಷ ಕೇಳಿ ಹೋಗಿ. ಐ ಕಂಪ್ಲೀಟ್ಲಿ ಡ್ಯೂ ರೆಸ್ಪೆಕ್ಟ್ ಮಧುರೇ, ಕೇಳಿ ಒಂದು ನಿಮಿಷ. ನಿಮಗೇನಾದ್ರು ದೇಶದ ಮೇಲೆ ಪ್ರೀತಿ ಹೋಗಿ ದೇಶ. ಒಂದ್ ನಿಮಿಷ ಕೇಳಿ ಸ್ವಾಮಿ, ನೀವು ಯಾವತ್ತಿಂದ ಹಾರಿಸಿದಿರಿ ನೀವು? ಅನಿಲ್ ಅವರೇ, ನನ್ನ ಪ್ರಶ್ನೆ ಇರುವಂತ ನೋಡಿ, ಒಂದ್ ನಿಮಿಷ ಕೇಳಿ, ಪರವಾಗಿಲ್ಲ. ಈಗ ನಾನು ಹೇಳೋದು ಮೈದಾನದಲ್ಲಿ ಒಂದು ನಿಮಿಷ ಪ್ಲೀಸ್. ಈದ್ಗಾ ಮೈದಾನದಲ್ಲಿ 15 ಆಗಸ್ಟ್ 94ರಲ್ಲಿ ನೀವು ಮಾಡಿದ್ ಸರಿನಾ? ನಿಮ್ಗವತ್ತು ದೇಶಭಕ್ತಿ ಸರಿ ಆಯ್ತು, ಒಪ್ಕೊಂತೀನಿ, ಕರೆಕ್ಟ್, ಒಪ್ಕೊಳ್ತೀನಿ. ಈಗ ಮಧುವರೇ, ಒಂದ್ ನಿಮಿಷ ಮಧುವರೇ, ಬಗ್ ಡಿಡ್ ನಾಟ್ ಸ್ಟಾಪ್, ವೇಟ್ ಒಂದ್ ನಿಮಿಷ. 2008ರಿಂದ 2013ವರೆಗೂ ಯಾರು ರಾಜ್ಯವನ್ನು ಆಳಿದ್ದು? ಎಷ್ಟು ದಿವಸ ಪರ್ಮಿಷನ್ ಕೊಟ್ಟಿದ್ದೀರಿ ನೀವು? ಏನಾದ್ರು ಒಂದು ಸ್ಯಾಂಟಿಟಿ ಇರ್ಬೇಕಲ್ರಿ ಯು ನೀಡ್ ಟು ಹ್ಯಾವ್ ಸಮ್ ಸ್ಯಾಂಟಿಟಿ. 2008ರಿಂದ 2013ವರೆಗೂ ನೀವು ತಾನೇ ರಾಜ್ಯವನ್ನು ಆಳಿದ್ದು. ಅಲ್ಲಲ್ಲ, ನೀವು ಈದ್ಗಾ ಮೈದಾನದಲ್ಲಿ ಅವತ್ತು ಯಾಕೆ ನೀವು ಪರ್ಮಿಷನ್ ಕೊಡ್ಲಿಲ್ಲ? ಅಲ್ಲ, ನೀವ್ಯಾಕೆ ಪರ್ಮಿಷನ್ ಕೊಡ್ಲಿಲ್ಲ? ಅಲ್ಲಲ್ಲ, ಯಾರು ಹೇಳಿದ ಪರ್ಮಿಷನ್? ಅಲ್ಲ, ನೀವು ಪರ್ಮಿಷನ್ ನೀವ್ಯಾಕೆ ಕೊಡ್ಲಿಲ್ಲ ಅಂತ? ಪಾರ್ಟಿ ಕಾಶ್ಮೀರದಲ್ಲಿ ಕಾಶ್ಮೀರ್ಗೆ ಯಾಕೆ ಜಂಪ್ ಆಗ್ತೀರಿ? ಹುಬ್ಳಿ ಈದ್ಗಾ ಮೈದಾನದಲ್ಲಿ ನಿಂತ್ಕೊಳ್ಳಿ. ಒಂದ್ ನಿಮಿಷ ನಿಂತ್ಕೊಂಡು ಮಾತಾಡಿ. ಈದ್ಗಾ ಮೈದಾನ ಹೊರಟ್ರಿ, ಅಲ್ಲಿಂದ ನೆಕ್ಸ್ಟ್ ಹೊರಟ್ರಿ. ನಾನು RSS ಬಗ್ಗೆ ಮಾತಾಡಿದ್ರೆ ಜಮ್ಮು ಅಂಡ್ ಕಾಶ್ಮೀರ ಒಂದಾರು ಸ್ಯಾಂಟಿಟಿ ಇಟ್ಕೊಂಡು ಮಾತಾಡಿ. RSS ಆಫೀಸ್ ಅನಿಲ್ ಅವ್ರ ನಂಗೊಂದು ಸ್ಮಾಲ್ ಪ್ರಶ್ನೆ ನನಗೆ ಕಾಡೋದು. ಈಗ ನಿಮ್ಮ ಆಫೀಸು ಇವರ ಆಫೀಸು ಇರ್ಬೋದು, ನಿಮ್ಮ ಪಕ್ಷದ ಆಫೀಸ್ಗಳಲ್ಲಿ ಜನವರಿ 26ಕ್ಕೆ ಆಗಸ್ಟ್ 15ಕ್ಕೆ ಅಲ್ಲಿ ಏನು ಮಾಡ್ತೀರಾ? ನಿಮ್ಮ ಧ್ವಜಸ್ತಂಭ ನಿಮ್ಮ ಪಕ್ಷದಲ್ಲೂ ಇದೆ,
ಇವ್ರ ಪಕ್ಷದಲ್ಲಿದೆ, ಏನು ಮಾಡ್ತೀರಾ ಅವತ್ತು? ಏನು ಹೇಳಿ? ಜನವರಿ 26ಕ್ಕೆ ಮತ್ತು ಆಗಸ್ಟ್ 15ಕ್ಕೆ ಏನು ಮಾಡ್ತೀರಾ ಅವತ್ತು? ನಮ್ಮ ದೇಶದ ಫ್ಲಾಗನ್ನು ಹಾರಿಸ್ತೀವಿ. ಬೇರೆ ಟೈಮಲ್ಲಿ ಏನಿರುತ್ತೆ? ಬೇರೆ ಏನಿಲ್ಲ, ಇಟ್ ವಿಲ್ ಬಿ ಖಾಲಿ ಇರ್ತದೆ. ಬೇರೆ ಯಾವುದು ಫ್ಲಾಗ್ ಇರೋದಿಲ್ಲ. ಸರ್ ನಿಮ್ಮ ಒಂದು ನಿಮಿಷ ಸರ್, ಒಂದು ನಿಮಿಷ. ದೇರ್ ಆರ್ ಟೂ ಸ್ಟೇಟ್ಮೆಂಟ್ಸ್ ಯು ಆರ್ ಮೇಕಿಂಗ್ ಅ ಡಿಸ್ಟರ್ಬೆನ್ಸ್. ನೀವು ಯಾವ ಪರ್ಟಿಕ್ಯುಲರ್ ಸ್ತಂಭ ಕೇಳ್ತಾ ಇದ್ದೀರಿ ನೀವು? ದೇರ್ ಆರ್ ಟೂ ಥಿಂಗ್ಸ್. ನೀವು ಯಾವ್ದನ್ನ ಕೇಳ್ತಾ ಇದ್ದೀರಿ ಹೇಳಿ? ನಾವೆಲ್ಲಿ ಹಾಯ್ಸ್ ಮಾಡ್ತೀವಲ್ಲ, ಫ್ಲಾಗ್ ಅನ್ನು ಹಾಯ್ಸ್ ಮಾಡ್ತೀವಲ್ಲ, ದಟ್ ಈಸ್ ಓನ್ಲಿ ಆನ್ ಆಗಸ್ಟ್ 15, ಜನವರಿ 26, ಆಗಸ್ಟ್ 15 ಮಾತ್ರನೇ. ಬೇರೆ ಯಾವ ದಿವಸನೂ ನಾವೇನು ಹಾಯ್ಸ್ ಮಾಡಿಲ್ಲ. ಇಲ್ಲ. ಬನ್ನಿ ಈಗ ಹೋಗೋಣ. ಯು ಕಮ್ ಅಲಾಂಗ್ ವಿತ್ ಮೀ. ಐ ವಿಲ್ ಶೋ ಟು ದ ಕಾಂಗ್ರೆಸ್ ಫ್ಲಾಗ್. ಒಂದು ನಿಮಿಷ ಬನ್ನಿ. ಇಲ್ಲ ಬನ್ನಿ. ಅಲ್ಲ ಈ ಕ್ಯಾಮ್ರಾ ತಗೊಂಡು ಹೋಗೋಣ ಈಗ. ಹಿಂಗೆ ಆಟ ಆಡಬಾರ್ದು. ಬನ್ನಿ ಕ್ಯಾಮ್ರಾ ತಗೊಂಡು ಹೋಗೋಣ. ನನ್ನ ಪಾಯಿಂಟ್ ಆಫ್ ವ್ಯೂ ಅದಲ್ಲ. ಎಲ್ಲಾದ್ರೂ ಧ್ವಜಸ್ತಂಭದಲ್ಲಿ ನಿಮಗೆ ಈ ರಾಷ್ಟ್ರೀಯ ಹಬ್ಬಗಳನ್ನ ಹೊರತುಪಡಿಸಿದ್ರೆ ಇನ್ನು ಬೇರೆ ಸಂದರ್ಭ ಹಾರಿಸಬಾರ್ದು ಅಂತ ಏನಾದ್ರು ನಮ್ಗೆ ಸರ್, ನಾನು ದಯವಿಟ್ಟು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಸರ್, ನನಗೆ ನಾನು ಹೇಳ್ತಿದ್ದೀನಿ ಕೇಳಿ. ನನ್ನ ಕಾಮನ್ ಸೆನ್ಸ್ ಇರೋ ಪ್ರಕಾರ ಪ್ಲೀಸ್ ಅಪ್ಡೇಟ್ ಮೀ. ಓಕೆ, ನೋ ಐ ಆಮ್ ಆಲ್ಸೋ ಐ ವಾಂಟ್ ಟು ಅಪ್ಡೇಟ್. ಐ ಆಲ್ಸೋ ವಾಂಟ್ ಟು ಗೆಟ್ ಎನಿ ರೂಲ್ಸ್. ವಕೀಲರೇ, ನೀವು ವಕೀಲರಾಗಿಲ್ಲ. ಒಂದು ಧ್ವಜಸ್ತಂಭದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನ ಹೊರತುಪಡಿಸಿದ್ರೆ ಇನ್ಯಾವುದಾದ್ರೂ ಬಾವುಟವನ್ನ ಅಲ್ಲಿ ಹಾರಿಸಬಾರ್ದು ಅಂತ ಏನಾದ್ರೂ ಇದೆಯೋ? ಇದ್ರ ಬಗ್ಗೆನೇ ನಾನು ಮಾತಾಡ್ತೀನಿ, ಬೇರೆ ಯಾವ್ದ್ರ ಬಗ್ಗೆನೂ ಬೇಡ. ಇದ್ರ ಬಗ್ಗೆ ಪಾಯಿಂಟ್ ಹೇಳಿ. ಇಲ್ಲ, ನೋ ರೂಲ್ಸ್. ಯು ಪ್ಲೀಸ್ ರೀಡ್. ಅಲ್ಲ, ಒಂದು ನಿಮಿಷ, ಒಂದು ವಿರಾಮ ತಗೊಳ್ತೀನಿ ಸರ್. ಒಂದು ವಿರಾಮಕ್ಕಿಂತ ಮುಂಚೆ ನಾನು 3 ಜನ ಸ್ನೇಹಿತರು ಒಂದು ಪ್ರಶ್ನೆ ಇದೆ ಇವತ್ತು. ಅವ್ರು ದಯವಿಟ್ಟು ನನಗೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಹಿಂದೂ ಕೋಡಿಫಿಕೇಶನ್ ಬಿಲ್ ನ ತಂದವ್ರು ಯಾರು, ಅಪೋಸ್ ಮಾಡಿದವ್ರು ಯಾರು? ಹಿಂದೂಗಳ ಬಗ್ಗೆ ಬಹಳ ಮಾತಾಡ್ತಾರಲ್ಲ. ಹಿಂದೂ ಕೋಡಿಫಿಕೇಶನ್ ರೀ, ಯಾರನ್ನ ಕೇಳಿ ತಗೊಂಬರೋದೇನೋ? It was passed in the parliament. It was passed under the parliament. What are you saying? 1947ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡಿಫಿಕೇಶನ್ ಬಂತು ಅಂದಾಗ ಭಾರತೀಯ ಜನಸಂಘ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅದಾಗಿದ್ಮೇಲೆ we bought the ಹಿಂದೂ ಕೋಡ್ ಬಿಲ್. We bought the ಹಿಂದೂ ಕೋಡ್ ಬಿಲ್. ವಿರಾಮ ತಗೊಳ್ತೀನಿ, ವಾಪಸ್ ಬರ್ತೀನಿ, ಚರ್ಚೆಯನ್ನ ಮುಂದುವರಿಸ್ತೀನಿ. ಧ್ವಜಸ್ತಂಭಕ್ಕೆ ಯಾವುದೇ ನಿಯಮಗಳಿಲ್ಲ, ಬಟ್ ನಮ್ಮ ಧ್ವಜಕ್ಕೆ ನಿಯಮಗಳಿದ್ದಾವೆ, ಯಾವಾಗ ಹಾರಿಸ್ಬೇಕು, ಯಾವಾಗ ಇಳಿಸ್ಬೇಕು ಅಂತೇಳಿ. ಬಟ್ ಆ ಸ್ತಂಭಕ್ಕೆ ರಾಷ್ಟ್ರೀಯ ದಿನಗಳನ್ನು ಹೊರತುಪಡಿಸಿದ್ರೆ ಇನ್ಯಾವುದಾದ್ರೂ ದಿನ ಅದನ್ನು ಖಾಲಿ ಇಡಬೇಕು, ಅಲ್ಲಿ ಯಾರು ಹಾರಿಸ್ಬಾರ್ದು, ಇಂಥದ್ದು ಯಾವುದೂ ನಿಯಮಗಳಿಲ್ಲ. ಆದರೆ ಯಾಕೆ ಇಂಥ ನಿಯಮಗಳನ್ನು ಇಲ್ಲದೇ ಇರೋದನ್ನು ತಂದಿಟ್ಟು ಮಾಡ್ತಾ ಇರೋದು ಯಾಕೆ? ದಟ್ಸ್ ಮೈ ಪಾಯಿಂಟ್. ನಾನು ಅದನ್ನು ಆ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ ನಾನು.